ಇವತ್ತು ಏನು ಸ್ಪೆಷಲ್ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ. ತೌಸ್ಕ ತಿಂತಾಳೆ ನೋಡಿ ಗೈಸ್ಗಳು. ತೌಸ್ಕೊಂಡು ತಿಂದ್ರು ಅಷ್ಟೇ, ನಾವು ಬಿಡಲ್ಲ, ವಿಡಿಯೋ ಮಾಡ್ತೀವಿ. ಫೆಸ್ಟಿವಲ್ ಸೀಸನ್ ಬಂತು ಅಂದ್ರೆ ಮುಗೀತು, ಕಾಲಿಡೋಕ್ಕೆ ಆಗಲ್ಲ ನಮ್ಮ ಮಾರ್ಕೆಟ್ ರೋಡ್ಗೆ. ಎಲ್ಲದರಲ್ಲೂ ಇಳಿದಿಳ್ದೆ ಫೋಟೋ, ನಮ್ಮದ್ರಲ್ಲಿ ಮಾತ್ರ ನಮ್ದೊಂದು ಮುದ್ದಿನ ಮಗಳು. ಏನು ಮಾಡೋಕ್ಕಾಗ್ತದೆ. ಇಲ್ಲಿ ಎಲ್ಲೋ ನೀನು ಅವಿತಿರುವಂತೆ ಖುಷಿ ಪಡುತ್ತಿದೆ ಮೈ ಮನ. ಹಾಯ್ ಹೆಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ ರಾಜ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನಮ್ಮ ತಮಿಳನ್ನ ನೋಡಿರ್ತೀರ. ಇವತ್ತು ಏನು ಸ್ಪೆಷಲ್ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ, ಅದನ್ನು ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಿದ್ದೀವಿ. ನಾವು ತುಂಬ ಪ್ಲಾನ್ ಇತ್ತು, ನಾವು ಅಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಬಟ್ ಆದರೆ ತುಂಬ ಕೆಲಸಗಳಿತ್ತು ಸ್ವಲ್ಪ ನಮಗೆ. ನನ್ನ ತಂಗಿನೂ ಕೂಡ ಆಫೀಸಿಂದ ಬರೋದು ಲೇಟ್ ಆಯಿತು, ನನಗೂ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ಗ್ರ್ಯಾಂಡಾಗಿ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆಯಿಂದನೂ ವೀಡಿಯೋ ಮಾಡಿಲ್ಲ, ಈಗ ಮಾಡ್ತಾಯಿದ್ದೀನಿ. ಈಗ ಡಿನ್ನರ್ಗೆ ಹೋಗ್ತಿದ್ದೀವಿ, ಹಂಗೆ ಸೆಲೆಬ್ರೇಷನ್ ಮಾಡೋಣ ಬನ್ನಿ ಗಾಯ್ಸ್, ನೋಡೋಣ. ಗೈಸ್ ಇಷ್ಟೊತ್ತರೆಗೂ ಒಂದು ವಿಡಿಯೋ ಮಾಡಿದ್ವಿ, ಮೈಕೆ ಇವಾಗ ಆನ್ ಆಗೈತೆ ನೋಡು. ಮೈಕೆ ಆನ್ ಆಗಿರಲಿಲ್ಲ, ಸುಮ್ಮನೆ ಮಾಡಿದೆಲ್ಲ ವೇಸ್ಟ್ ಆಯ್ತು. ನಮ್ಮ ಮೈಸೂರಲ್ಲಿ ಎಷ್ಟು ನಮ್ಮ ಬ್ಲಾಗಲ್ಲಿ ಆಲ್ಮೋಸ್ಟ್ 2-3 ಸಲ ಹೇಳಿದ್ದೀನಿ. ನಮ್ಮ ಮೈಸೂರಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ತೈತೆ ಈಗ ನೋಡಿ. ಈಗಲೂ ಎಷ್ಟು ಜನ ಅವ್ರೆ, ಈಗ ಆಲ್ರೆಡಿ 9 ಗಂಟೆ ಆದರೂ ಕೂಡ ಎಷ್ಟು ಟ್ರಾಫಿಕ್ ನೋಡಿ ಗೈಸ್. ಮಾರ್ಕೆಟ್ ರೋಡ್ ಅಂತೂ ಹೆವಿ ಟ್ರಾಫಿಕ್ಕು, ಯಾವಾಗಲೂ ಟ್ರಾಫಿಕ್ಕು. ಫೆಸ್ಟಿವಲ್ ಸೀಸನ್ ಬಂತು ಅಂದ್ರೆ ಮುಗೀತು, ಕಾಲಿಡೋಕ್ಕೆ ಆಗಲ್ಲ ನಮ್ಮ ಮಾರ್ಕೆಟ್ ರೋಡ್ಗೆ. ಗೈಸ್ ನನ್ನ ಬ್ಲಾಗ್ ನೀವು ನೋಡ್ತೀರಾ, ತುಂಬ ಖುಷಿ ಆಗ್ತೈತೆ. ಆದರೆ ನನ್ನ ಬ್ಲಾಗ್ಗೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಗಾಯ್ಸ್ ನಾವು ಸೆಲೆಬ್ರೇಟ್ ಮತ್ತು ಡಿನ್ನರ್ ಮಾಡೋಕೆ ಬಂದಿರೋ ಈ ರೆಸ್ಟೋರೆಂಟ್ ಬಿಗ್ ಡ್ಯಾಡ್ಸ್ ರೆಸ್ಟೋರೆಂಟ್ ಅಂತ. ಇದು ಬನ್ನಿ ಮಂಟಪ ಹತ್ರ ಲೊಕೇಟ್ ಆಗಿದೆ. ಈ ರೆಸ್ಟೋರೆಂಟ್ ಸ್ಪೆಷಲ್ ಏನಂತಂದ್ರೆ ಇದು ರೂಫ್ ಟಾಪ್ ಅಲ್ಲಿ ಇದೆ. ಹಾಗೆ ಇಲ್ಲಿ ವೆರೈಟಿ ಆಫ್ ಬಿರಿಯಾನಿ ಸಿಗುತ್ತೆ, ಸ್ನಾಕ್ಸ್ ಸಿಗುತ್ತೆ, ಹಂಗೆ ಕಾಂಬೋ ಆಫರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಗಂತೂ ಈ ರೆಸ್ಟೋರೆಂಟ್ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಈ ರೆಸ್ಟೋರೆಂಟ್ಗೆ ಬರಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಈ ರೆಸ್ಟೋರೆಂಟ್ ಲೊಕೇಶನ್ ಹಾಕಿರ್ತೀನಿ ಗಾಯ್ಸ್, ನೋಡ್ಕೊ ಬನ್ನಿ. ಓಕೆ ಗೈಸ್, ಇವ್ಳು ಹೆಂಗೆ ಅಂದರೆ ಲಾಗಲ್ಲಿ ಮಾತ್ರ ಮಾತಾಡಲ್ಲ, ಕಟ್ ಮಾಡಿದ್ರೆ ವೀಡಿಯೋನ ಜೋರಾಗಿ ಮಾತಾಡ್ತಿರ್ತಾರೆ, ಬಾಯ್ ಬಡಿಕೆ ಥರ. ಇವಾಗ ನೋಡಿ ಮಾತೇ ಆಡ್ತಿಲ್ಲ, ಫುಲ್ ಸೈಲೆಂಟು. ಲಾಗಲ್ಲಿ ಮಾತ್ರ ಸೈಲೆಂಟ್. ಇವಳು ಇಲ್ಲಿ ಕುಂತವ್ರೆ, ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಳ್ಳೋರು ಅಲ್ಲಿ ಕುಂತವ್ರೆ. ಯಾಕೆ ನೋಡಿದ್ರಲ್ಲ ಹಿಂಗೆ ಅಂತ. ಕೇಕ್ ಬುಕ್ ಮಾಡಿದ್ದೀವಿ, ಕೇಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಿಲ್ಲ ಕೇಕು ಅದೊಂದು. ಗೈಸ್ ನಾವು ಆಗಲೇ ಬಂದ್ವಿ, ಬುಕ್ ಮಾಡಿದ್ದೀವಿ ಕೇಕ್ಗೆ, ಬಟ್ ಆದರೆ ಇನ್ನೂ ಕೇಕ್ ಬಂದಿಲ್ಲ. ಕೇಕ್ಗೆ ವೆಯ್ಟ್ ಮಾಡಿ ಫಸ್ಟು ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಆರ್ಡ್ರ್ ಮಾಡೋ ಅಂದ್ಕೊಂಡಿದ್ಬಿಟ್ನ. ಬಟ್ ಇವಾಗ ನೋಡಿದ್ರೆ ಕೇಕೆ ಬರ್ತಿಲ್ಲ, ಅದಕ್ಕೋಸ್ಕರ ಫಸ್ಟೇ ಫುಡ್ ಬುಕ್ ಮಾಡ್ತಾಯಿದ್ದೀವಿ. ಗಾಯ್ಸ್ ನಾವು ಆಗಲೇ ಬುಕ್ ಮಾಡಿದ್ವಿ ಝೊಮ್ಯಾಟೋಲ್ಲಿ, ಬಟ್ ಈಗ ಬಂದಿದ್ದು ನೋಡಿ ಕೇಕು. ಹತ್ರ ಒಂದು 40 ಮಿನಿಟ್ಸ್ ಆಯಿತು ನಾವು ಬಂದು. ಈಗ ತಂದ್ಕೊಟ್ಟವ್ರೆ, ಕೇಕ್ ಸೆಲೆಬ್ರೇಟ್ ಮಾಡ್ತೀವಿ.
ಥರ ಇಟ್ಕೊಂಡು ಓಪನ್ ಮಾಡ್ತಾವೆ ನನ್ನ ತಂಗಿ. ಗೈಸ್ ಇಲ್ಲಿ ನೋಡಿ ಫೋನ್ ತೋರಿಸ್ತೀನಿ ನೋಡಿ. ನನ್ನ ತಂಗಿ ದೀಪು ಫೋನ್ ಇದು ನಮ್ಮ ಅಪ್ಪನ ಫೋನು. ನಮ್ಮ ಅಮ್ಮನ ಫೋನ್ ನಮ್ಮ ಅಮ್ಮನ ಹತ್ರ ಐತೆ. ಆ ಫೋನಲ್ಲೂ ಅಷ್ಟೇ ಸೇಮ್ ಡಿ ಪಿ. ಎಲ್ಲ ಫೋನಲ್ಲೂ ಇವಳದೇ ಡಿ ಪಿ. ನಮ್ಮದು ಎಲ್ಲದರಲ್ಲೂ ಇವಳದೇ ಫೋಟೋ. ನಮ್ಮದ್ರಲ್ಲಿ ಮಾತ್ರ ನಮ್ಮದೊಂದು ಮುದ್ದಿನ ಮಗಳು. ಏನು ಮಾಡೋಕ್ಕಾಯ್ತದೆ, ಕೇಕ್ ಸೆಲೆಬ್ರೇಟ್ ಮಾಡೋದು. ತಗೊಳ್ಳೆ ಎತ್ಕೊಳ್ಳೆ. ಚೆನ್ನಾಗೈತೆ. ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು. ಗೊತ್ತಾಯ್ತು. ಅಮ್ಮ ನೀನು ಇದು ದೀಪು ಹೋಗಿರೋದು ಸೆಕೆಂಡ್ ಟೈಮ್ ಕೇಕ್ ತಿನ್ನೋಕೆ ಹೋಗೋಳೆ. ಟೌಸ್ಗೆ ತಿಂತಾಳೆ ನೋಡಿ ಗೈಸ್ಗಳು. ಎಷ್ಟು ಟೌಸ್ಕೊಂಡು ತಿಂದ್ರು ಅಷ್ಟೇ ನಾವು ಬಿಡಲ್ಲ, ವಿಡಿಯೋ ಮಾಡೇ ಮಾಡ್ತೀವಿ. ಗೈಸ್ ನೋಡಿ ಊಟ ಬಂತು ನಮ್ಗೆ. ನಾವೇನೇನು ತೊಗೊಂಡಿದ್ದೀವಿ ಅಂತಂದರೆ 3 ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಒಂದು ಕಾಂಬೋ ಆಫರ್ ತೊಗೊಂಡಿದ್ದೀವಿ. ಕಾಂಬೋ ಇದೆ, ಒಂದು ಕಾಂಬೋ ತೊಗೊಂಡಿದ್ದೀವಿ. ಇದು ಕಾಂಬೋ 3 ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಗಾಯ್ಸ್ ಬಂದು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೊರಡ್ತೀವಿ ಮನೆಗೆ. ಇಲ್ಲಿ ಎಲ್ಲೋ ನೀನು ಅವಿತಿರುವಂತೆ ಖುಷಿ ಪಡುತ್ತಿದೆ ಮೈ ಮನ.